ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಕ್ವಶನಿಂಗ್ ಓಕೆ ಇವತ್ತು ನಾವು ಕಂಟೆಂಟ್ ಬಗ್ಗೆ ನೋಡ್ಕೊಳ್ಳೋಣ. ಕಂಟೆಂಟ್ ಯಾವ ಥರ ಎಫೆಕ್ಟ್ ಆಗುತ್ತೆ. ಸೊ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಅಲ್ಲ. ಯಾವ ಥರ ನಾವು ಕಂಟೆಂಟ್ ಅಂದರೆ ಏನು? ಕಂಟೆಂಟ್ ಅಂದರೆ ನಾವು ಏನು ಕನ್ಸ್ಯೂಮ್ ಮಾಡ್ತೀವೋ, ವರ್ಡ್ಸ್ ಇರ್ಬೋದು, ವಿಜುವಲ್ಸ್ ಇರ್ಬೋದು, ಯಾವುದೂ ಇರ್ಬೋದು. ಲೈಕ್ ಇಮೇಜಸಲ್ಲಿ, ವಿಡಿಯೋ ಅಲ್ಲಿ ಇರ್ಬೋದು. ವಿಡಿಯೋ ನೋಡಿದಾಗ ನಾವು ನಮ್ಮ ದೃಷ್ಟಿಯಿಂದ, ಲೈಕ್ ಬೈ ಆರ್ ಓನ್ ಐಸ್ ನಾವು ನೋಡಿದಾಗ, ಲೈಕ್ ನಮ್ಮ ಸುತ್ತಮುತ್ತದಲ್ಲಿ ಏನಾಗ್ತಾ ಇದೆ, ಮತ್ತು ಏನಾದರೂ ಓದಿದಾಗ, ಏನಾದರೂ ಬುಕ್ಸ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಮ್ಯಾಗ್ಝಿನ್ಸ್ ಏನಾದರೂ ಓದಿದಾಗ, ಸೊ ಅದನ್ನೆಲ್ಲ ಕಂಟೆಂಟ್ ಆಗುತ್ತೆ. ಸೊ ಅದೆಲ್ಲ ನಮ್ಮ ಮೈಂಡ್ ಹೋಗಿ ಆ ಶೇಪ್ ಆಗುತ್ತೆ. ನಾವು ಬಿಲೀವ್ ಮಾಡಿದರೆ ಅದಕ್ಕೆ ಒಂದು ಶೇಪ್ ಕ್ರಿಯೇಟ್ ಆಗೋದು. ಅಂದರೆ ನಮ್ಮ ಡೆಫಿನೇಷನ್ಸ್ ನಾವು ಕಂಟೆಂಟಿಂದ ಚೇಂಜ್ ಆಗ್ಬೋದು. ಡೆಫಿನೇಷನ್ಸ್ ಇರಲಿ, ಪರ್ಸೆಪ್ಷನ್ಸ್ ಇರಲಿ ಅಲ್ಲ. ಸೊ ಆ ಥರ ಆಗ್ಬೋದು. ಸೊ ಈಗ ಕಂಟೆಂಟ್ ಇಫೆಕ್ಟ್ ನೋಡೋಣ. ಈಗ ಒಂದು ಆಸ್ಪಿರೆಂಟ್ ಬರ್ತಾರೆ, ವಿಡಿಯೋಸ್ ನೋಡ್ತಾರೆ, ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳಕ್ಕೆ, ಇಲ್ಲಾಂದರೆ ಯಾರಿಗಾದ್ರೂ ಕೇಳ್ತಾರೆ. ಲೈಕ್ ಸಿಂಪಲ್ ಎಕ್ಸಾಂಪಲ್ ತೊಗೋತೀನಿ. ಯಾವುದೇ ಎಕ್ಸಾಮು ಡಿಫಿಕಲ್ಟ್ ಹೇಳುವಾಗ ನಿಮ್ಮ ಪಾತ್ ಬೇರೆ ಇರುತ್ತೆ. ನಾವು ಆಲ್ರೆಡಿ ಥಾಟ್ಸ್ ಲೀಡ್ಸ್ ಟು ಬಿಹೇವಿಯರ್ ಇನಿಷಿಯಲ್ ವೀಡಿಯೋಸಲ್ಲಿ ನೋಡಿದ್ದೀವಿ. ಈಸಿ ಹೇಳುವಾಗ ಪಾತ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಈಗ ನಿಮಗೆ ಕಂಟೆಂಟ್ ಎಲ್ಲ ಈ ಥರ ಸಿಗ್ತಾ ಇದೆ ಅಂತಂದರೆ, ನೀವು ಈ ಥರ ಆಚೆ ಬಿಯಾಂಡ್ ಯೋಚನೆ ಮಾಡೋಂಗಿಲ್ಲ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋಂಗಿಲ್ಲ. ಸೊ ಇದು ಒಂದು ಬಾಕ್ಸು, ಈ ಥರದ್ದು ಔಟ್ ಯೋಚನೆ ಮಾಡೋಂಗಿಲ್ಲ. ಅದರ ಹೊರಗಡೆ ಏನಾಗ್ಬೋದು, ಪ್ಲಸ್ ಆ್ಯಂಡ್ ಮೈನಸ್ ಯೋಚನೆ ಮಾಡೋಂಗಿಲ್ಲ. ಸೊ ಅದಕ್ಕೆ ನಾನು ಈಗ ಕಂಟೆಂಟ್ ಕ್ರಿಯೇಟರ್ ಯಾರಿತ್ತಂದರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಮೈ ಕನ್ಸಂಪ್ಷನ್ ಮೈ ರೆಸ್ಪಾನ್ಸಿಬಿಲಿಟಿ ಥರ ಒಂಥರ ನೀವು ರೆಸ್ಪಾನ್ಸಿಬಲ್ ಆಗಿರಬೇಕು ಅಲ್ಲ. ಯಾಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಅವರ್ಸ್ ತುಂಬ ಜನ ಕೇಳ್ತಾರೆ, ಎಷ್ಟು ಅವರ್ ಓದಬೇಕು. ಕೆಲವೊಂದು ಜನ 4 ಅಂತಾರೆ, 5 ಅಂತಾರೆ, 6 ಅಂತಾರೆ, 7 ಅಂತಾರೆ. ಟಾಪರ್ಸ್ ಟಾಕಲ್ಲಿ ಇಷ್ಟು ಅವರ್ಸ್ ಹೇಳ್ತಾರೆ. ಸೊ ಅವ್ರು ಏನು ಹೇಳ್ಬೋದು, ಓಕೆ ಇಷ್ಟು ಅವರ್ಸ್ ನಾನು ತೊಗೊಂಡಿನಿ ನನ್ನ ಸೀನಿಯರ್ಸ್ಗೆ, ನಿಮಗೆ ನೀವು ಜಾಸ್ತಿ ಆಗಿರ್ಬೋದು, ಸ್ವಲ್ಪ ಕಡಿಮೆ ಆಗಿರ್ಬೋದು, ಬೇಸ್ಡ್ ಆನ್ ಬೇರೆ ಫ್ಯಾಕ್ಟರ್ಸ್, ಬೇರೆ ಸಿನಾರಿಯೋಸ್ ಇನ್ವಾಲ್ವ್ ಆಗಿರ್ಬೋದು. ಇಲ್ಲಾಂದ್ರೆ ಬೇರೆ ಫ್ಯಾಕ್ಟರ್ಸಿಂದ, ಬೇರೆ ಸಿನಾರಿಯೋಸಿಂದ, ಬೇರೆ ಫ್ಯಾಕ್ಟರಿಂದ ನೀವು ಇಂಪ್ರೂವ್ ಮಾಡ್ಬೋದು ಅಂತ ಇರಬೇಕು ಅಂತ ಅವ್ರು ಓಪನ್ ಎಂಡೆಡ್ ಇಟ್ಟರೆ, ಯಾವಾಗ ನಾವು ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡಿದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಈ ಡೈರೆಕ್ಷನಲ್ಲಿ ಕ್ವಶನಿಂಗ್ ಮೈಂಡ್ ಸೆಟ್ಟಲ್ಲಿ ಯೋಚನೆ ಮಾಡ್ಬೋದು. ಇರ್ಬೋದಾ, ಇಲ್ಲ ನಾನು 6 ತಾಸು ಮಾಡಿ ಸಾಕು. ಇದು ಸ್ಟೇಟ್ಮೆಂಟ್ಸ್ ಇದು. ಈ ಸ್ಟೇಟ್ಮೆಂಟ್ಸ್ ನಮ್ಮ ಮೈಂಡಲ್ಲಿ ಏನಾಗುತ್ತೆ ಅಂದರೆ, 6 ತಾಸು ಮಾಡಿದ್ದಾರೆ, 6 ತಾಸು ಮಾಡಬೇಕು ಅಂತ ನಮ್ಗೆ ಒಂಥರ ಫಿಕ್ಸ್ಡ್ ಸ್ಟೇಟ್ಮೆಂಟ್ ಅವ್ರು ಹೇಳಿದಾಗ ನಮಗೂ ಅನಿಸುತ್ತೆ ಫಿಕ್ಸ್ಡ್ ಆಗಿ ಇಷ್ಟೇ ಅವರ್ಸ್ ಮಾಡಬೇಕು ಅವ್ರು ಹೇಳಿದ್ದಾರೆ ಅಂತಂದು. ಬಟ್ ಇಟ್ಸ್ ನಾಟ್ ಅ ಗುಡ್ ಸೈನ್ ಫಾರ್ ಅಸ್, ಫಾರ್ ನಾವು ಫ್ಯೂಚರಲ್ಲಿ ಇಟ್ಸ್ ನಾಟ್ ಅ ಗುಡ್ ಸೈನ್. ಈ ಥರ ಮಾಡಬಾರ್ದು. ಕಂಟೆಂಟ್ಸ್ ಕ್ರಿಯೇಟರ್ ಇತ್ತಂದ್ರೂ 4, 5, 6 ಯಾವುದು ಟಾಪಿಕ್ ಇರಲಿ, ಏನು ಹೇಳೋ ಬಾಬಾ, ಇದು ನನ್ನ ಅಸಂಪ್ಷನ್ ನಂದು ಇದಿರ್ಬೋದು, ಬಟ್ ಪಾಸಿಬಿಲಿಟಿ ಇದೆ, ಪ್ಲಸ್ ಆರ್ ಮೈನಸ್, ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು ಅಂತ ಹೇಳಬೇಕು. ದೆರ್ ಇಸ್ ನಥಿಂಗ್ ಯು ಗೋನ್ ಲೂಸ್. ನೀವು ಏನು ಕಳ್ಕೊಳ್ಳಲ್ಲ. ಸೊ ಏನು ನಿಮಗೆ ಲಾಸ್ ಆಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ದೇರ್ ಇಸ್ ನೋ ಶೇಮ್ ಇನ್ ಸೇಯಿಂಗ್ ದ್ಯಾಟ್ ನೀವು ಪರ್ಫೆಕ್ಟ್ ಆಗಿ ಇರಬೇಕಂತ ಏನೂ ಇಲ್ಲ. ಇಷ್ಟು ಅವರ್ಸ್ ನೀವು ಮಾಡಿದೆ, ಬಟ್ ಏನು, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಜನ ಹೇಳ್ತಾರೆ ಆ್ಯಟಿಟ್ಯೂಡ್ ಈಸ್ ಎವ್ರಿಥಿಂಗ್. ಬುಕ್ಸ್ನು ಬರೆದಿದೆ, ಆ್ಯಟಿಟ್ಯೂಡ್ ಎವ್ರಿಥಿಂಗ್ ಇದೆ, ಮೋಟಿವೇಶನ್ ಇಂಪಾರ್ಟೆಂಟೇ ಇದೆ. ಕೆಲವೊಂದು ಜನ ಹೇಳ್ತಾರೆ, ಯಾರಿಗೆ ಹೆಲ್ಪ್ ಆಗಿದೆ ಅವ್ರು ಹೇಳ್ತಾರೆ ಮೋಟಿವೇಶನ್ ಹೆಲ್ಪ್ ಆಗಿದೆ, ಯಾರಿಗೆ ಹೆಲ್ಪ್ ಆಗಿಲ್ಲ ಅವ್ರು ಹೇಳ್ತಾರೆ ಮೋಟಿವೇಶನ್ ಹೆಲ್ಪ್ ಆಗಿಲ್ಲ ಅಂತ. ಇನ್ನು ಹೇಳ್ತಾರೆ ಇನ್ನೇನಿರ್ಬೋದು, ಎನರ್ಜಿ ಇಂಪಾರ್ಟೆಂಟ್ ಇದೆ, ಡಯಟ್ ಇಂಪಾರ್ಟೆಂಟ್ ಇದೆ, ಇದು ಕೆಲವೊಂದು ಜನ ಇದೇ ಇಂಪಾರ್ಟೆಂಟು, ಇದು ತುಂಬ ಇಂಪಾರ್ಟೆಂಟ್ ಇತ್ತು. ಬಟ್ ಅವ್ರು ಕ್ವಶನ್ ಮಾಡಬೇಕಲ್ವಾ. ಈಗ ನಾನು ಇದು ಹೇಳ್ತಾ ಇದ್ದೇನೆ, ಅವನು ಇದು ಹೇಳ್ತಾ ಇದ್ದಾನೆ, ಅವ್ನು ಯಾಕೆ ಇದು ಹೇಳ್ತಾ ಇದ್ದಾನೆ, ನಾನು ಯಾಕೆ ಇದು ಹೇಳ್ತಾ ಇದ್ದಾನೆ, ಅವ್ನಿಗೆ ಎಷ್ಟು ಎಫೆಕ್ಟ್ ಆಗಿದೆ, ನಂಗೆ ಎಷ್ಟು ಎಫೆಕ್ಟ್ ಆಗಿದೆ, ಎಷ್ಟು ಪ್ರಪೋರ್ಷನ್ ನಾವು ಅದು ಯೂಸ್ ಮಾಡಬೇಕು, ಯಾವ ಥರ, ಎಲ್ಲಿ, ಯಾವ ಸಿಚುವೇಶನಲ್ಲಿ ಹೇಳ್ಬೇಕು, ಎಷ್ಟೆಲ್ಲ ಕ್ವಶನ್ ಇದೆ. ನಾವೇನು ಮಾಡ್ತೀವಿ, ಬಂದೀವಿ ಮೋಟಿವೇಶನ್ ಬೇಕಾ,
ಮೋಟಿವೇಶನ್ ಏನಂತ ನಮ್ಗೆ ಗೊತ್ತಿಲ್ಲ. ಮೋಟಿವೇಶನ್ ಅಂದರೆ ಹೆಲ್ಪ್ ಆಗುತ್ತೆ, ಎಂತೂಸಿಯಾಸ್ಟಿಕ್ ಆಗುತ್ತೆ ಅಂತ ಹೇಳ್ತೀರಾ, ಹೆಲ್ಪ್ ಆಗುತ್ತೆ ಸ್ಟಡಿ ಮಾಡೋಕ್ಕೆ. ಬರ್ತೀರಾ, ಯಾರು ಹೇಳಿರ್ತಾರೆ ಮೋಟಿವೇಶನ್ ಇರಬೇಕು ತಗೋಬೇಕು ಅಂತ, ಬರ್ತೀರಾ ಯೂಟ್ಯೂಬ್ ವಿಡಿಯೋಸಲ್ಲಿ ಮೋಟಿವೇಶನ್ ತಗೊಳಕ್ಕೆ, ನೋಡ್ತೀರಾ ಜನ ತಮ್ಮನೇಲಲ್ಲಿ ಬರೀತಾರೆ 4 ways to successful, 5 ways to effective ways of study, 2 ways to be happy, 3 ways to secret. ಅದು ಏನು ನಮ್ಗೆ ಗೊತ್ತಿರಂಗಿಲ್ಲ. ನೂರಾರು ವಿಡಿಯೋಸ್ ನೋಡ್ತೀರಾ, ಆಮೇಲೆ ಟೈಮ್ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಅದು ಇನ್ನೂ ಬೇಕು ನೋಡ್ತಾನೆ ಇರ್ತೀರ. ಸೊ ದಟ್ ಈಸ್, ಅದು ಏನು ಯೂಸ್ ಇಲ್ಲ. ಸೊ ಈ ಥರ ಇದು ನೀವು ಯಾಕೆ ಮಾಡ್ತಾ ಇದ್ದೀರ ಅಂತಂದರೆ, ಕಂಟೆಂಟ್ ನೀವು ಎಲ್ಲೋ ಕೇಳಿರ್ತಾರ ಮೋಟಿವೇಶನ್ ಬೇಕಂತ. ನಿಮ್ಗೇನು ಗೊತ್ತ್ರಿ, ನಿಮಗೆ ಏನು ಗೊತ್ತು, ನಿಮ್ಗೇನು ಬೇಕು, ನೀವು ಯಾವ ಥರ, ನೀವು ಎಲ್ಲ ಬಿಹೇವಿಯರ್, ನೀವು ಏನು ಕಂಟೆಂಟ್ ಕನ್ಸ್ಯೂಮ್ ಮಾಡಿದ್ರೆ ಅದರಿಂದನೇ ಆಗ್ತಾ ಇದೆ. ನಿಮ್ಮ ಫ್ರೀ ವಿಲ್ ಇಲ್ಲ, ನಿಮ್ಮ ಫ್ರೀ ವಿಲ್ ಈಸ್ ಅನ್ ಇಲ್ಯೂಷನ್. ಫ್ರೀ ವಿಲ್ ಇರಂಗಿಲ್ಲ. ಚಾಯ್ಸ್ ಅಂತ ನಿಮ್ಮದು ಚಾಯ್ಸ್ ಅಂತ ಅನ್ಕೋತೀವಿ, ನಿಮ್ಮ ಚಾಯ್ಸ್ ಇದೆ ಅಂತ. ಅದು ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ನಿಮ್ಮ ಏನು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ಏನು ಕಂಟೆಂಟ್ ಕನ್ಸ್ಯೂಮ್ ಮಾಡಿರ್ತೀರ ಅದರ ಮೇಲೆ ಇನ್ನೂ ಕೆಲವೊಂದು ಇರ್ಬೋದು. ಸೊ ಅದರ ಮೇಲೆ ನಿಮ್ಮ ಚಾಯ್ಸ್ ಡಿಸೈಡ್ ಆಗುತ್ತೆ. ನೀವು ಸ್ವತಃಲಿ ಏನೋ ಡಿಸಿಷನ್ ಮಾಡ್ತಾ ಇದ್ದೀರ ಅಂತ ಏನೂ ಇರಂಗಿಲ್ಲ. ಸೊ ಎಲ್ಲ ಕಂಟೆಂಟಿಂದ ಇದರ ಪರ್ಸೆಂಟೇಜ್ ಜಾಸ್ತಿ ಇದೆ, ಈಗ ಇನ್ನೂ ಇನ್ಕ್ರೀಸ್ ಆಗಿದೆ, ಇದರಿಂದ ಅಫೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ತಿಳ್ಕೋಬೇಕು. ನಾನೇನು ನಿಮಗೆ ಇದು ಯಾಕೆ ಈ ಥರ ಆಗ್ತಾ ಇದೆ ಅಂತ ನೀವು ತಿಳ್ಕೊಂಡ್ರೆ ಅವಾಗ ನೀವು ಕರೆಕ್ಟ್ ಮಾಡ್ಬೋದು. ನಾನು ಇದೇ ಬೇಕು, ಇದೇ ಮಾಡ್ತೇನೆ ಅಂತಂದರೆ ಇಟ್ ವಿಲ್ ಅಫೆಕ್ಟ್. ಸೊ ನೆಕ್ಸ್ಟ್ ಇನ್ನು ಯಾವ ಥರ ಕಂಟೆಂಟ್, ಫಾರ್ ಎಕ್ಸಾಂಪಲ್ ಕಂಟೆಂಟ್ ಲಿಮಿಟೇಷನ್ ಯಾವ ಥರ ನಿಮಗೆ ಅಫೆಕ್ಟ್ ಆಗುತ್ತಂದರೆ, ನಿಮಗೆ ಬೇರೆದು ಯೋಚನೆ ಮಾಡೋಕ್ಕೆ ಆಗಂಗಿಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ನೀವು ಈ ಕ್ವಶನಿಗೆ ಮೈಂಡ್ ಸೆಟ್ ಮಾಡುವಾಗ. ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಅವರ್ಸೇ ತೊಗೊಳ್ಳೋಣ, 4 hours ಹೇಳ್ತಾರೆ, 5 hours 6 hours ಹೇಳ್ತಾಳೆ, 7 hours, ಇದರಲ್ಲೇ ಇರ್ತೀರ ನೀವು. ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಲ್ಲ ನೀವು. ನಂಬರ್ ಆಫ್ ಅವರ್ಸ್ ಅಂದರೆ ನಂಬರ್ ಆಫ್ ಅವರ್ಸ್ನೇ ಯೋಚನೆ ಮಾಡ್ತೀರ. ಯಾರು 2 hours ಯೋಚನೆ ಮಾಡ್ಬೋದಾ? ನೀವು ಇದೆಲ್ಲ ಯೋಚನೆ ಮಾಡಲ್ಲ. 2 hours ಓದಿ ಮಾಡ್ಬೋದಾ? ಯೋಚನೆ ಮಾಡಲ್ಲ. 10 hours ಮಾಡ್ಬೋದಾ? ನೀವು ಈ ಥರ ಯೋಚನೆ, ಅಂದರೆ ಈ ಥರ ಮಾಡಬೇಕು ಆಗುತ್ತೆ ಅಂತಲ್ಲ, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಏನು, ಸ್ಟಡಿಂಗ್, ಮನೆಯಿಂದ ಸ್ಟಡಿ ಮಾಡುವುದು, ಲೈಬ್ರರಿ ಇಡೋಣ, ಇಲ್ಲಾಂದರೆ ಡೆಲ್ಲಿ, ಬ್ಯಾಂಗ್ಳೂರ್, ಮೆಟ್ರೋಪಾಲಿಟನ್, ಮನೆ ಬಿಟ್ಟು ಔಟ್ ಆಫ್ ಹೋಮ್ ಅಂತ ಬರೆದ್ಬಿಡೋಣ. ಮನೆ ಬಿಟ್ಟು ಮೆಟ್ರೋ ಸಿಟೀಸಲ್ಲಿ ಬಂದು ಜನ ಓದ್ತಾರೆ. ಎಲ್ಲರೂ ನೀವು ವಿಡಿಯೋ ನೋಡಿದಾಗ UPSC ಆಸ್ಪಿರೆಂಟ್ಸ್, KPSC ಆಸ್ಪಿರೆಂಟ್ಸ್ ಆ ಮನೆ ಬಿಟ್ಟು ಹೊರಗಡೆ ಇಲ್ಲಾಂದ್ರೆ ಲೈಬ್ರರಿ ಓದಬೇಕು, ಮನೆಯಲ್ಲಿ ಆಗಲ್ಲ ಅಂತ ವಿಡಿಯೋ ನೋಡಿದಾಗ ನಿಮ್ಗೇನು ಅನ್ಸ್ಬಿಡುತ್ತೆ, ಮನೆಯಲ್ಲಿ ಆಗಲ್ಲ, ಈ ಆಪ್ಷನ್ ನೋಡ್ಬಿಡ್ತೀರ. ಬಟ್ ಯು ಶುಡ್ ಬಿ ಕ್ವಶನಿಂಗ್ ಮೈಂಡ್ ಸೆಟ್ ಇರಬೇಕು. ಯಾಕೆ ಮನೆಯಲ್ಲಿ ಆಗಲ್ಲ? ಯಾರು ಹೇಳಂಗಿಲ್ಲ, ಅವರು ಜಸ್ಟ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಬಟ್ ಆ ಸ್ಟೇಟ್ಮೆಂಟ್ ನಿಮಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಏನು ಒಂದು ವರ್ಡ್ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ಪ್ರೀವಿಯಸ್ಸಲ್ಲಿ ನೋಡಿದ್ದೇವೆ, ವಿಡಿಯೋಸಲ್ಲಿ ನೋಡಿದ್ದೇವೆ. ಒಂದು ಸ್ಟೂಡೆಂಟ್ಗೆ ಡಲ್ ಹೇಳಿದಾನೆ, ಒಬ್ಬರು ತಮ್ಮಗೆ ಇಲ್ಲಾಂದ್ರೆ ಬೇರೆದವ್ರಿಗೆ ಡಿಪ್ರೆಷನ್ ಅಂತ ಹೇಳಿದ್ದಾರೆ, ಆಂಗ್ಸೈಟಿ ಇದೆ ಅಂತ ಹೇಳಿದ್ದಾರೆ, ಸ್ಟ್ರೆಸ್ ಇದೆ ಅಂತ ಹೇಳಿದ್ದಾರೆ. ಅದು ಯಾವ ಥರ ಎಫೆಕ್ಟ್ ಆಗಿದೆ ಅಂತ ನಾವು ನೋಡಿದ್ದೀವಿ. ಸಿಮಿಲರ್ಲಿ ಏನು ಕಂಟೆಂಟ್ ಜನರಿಗೆ ಟೈಮ್ ಇರಂಗಿಲ್ಲ, ಕೆಲವು ಮಂದಿಗೆ ಗೊತ್ತಿರಂಗಿಲ್ಲ ಕಂಟೆಂಟ್ ಯಾವ ಥರ ಎಫೆಕ್ಟ್ ಆಗುತ್ತೆ. ಕೆಲವು ಮಂದಿಗೆ ಜಾಸ್ತಿ ಕವರ್ ಇರುತ್ತೆ, ಅವರು ಕ್ಯಾಶುವಲ್ ಆಗಿ ಹೇಳ್ತಾರೆ ಯೂನಿಟ್ ಪೇಷನ್ಸ್, ಯೂನಿಟ್ ಹಾರ್ಡ್ ವರ್ಕ್, ಯೂನಿಟ್ ದಿಸ್, ಯೂನಿಟ್ ದಟ್. ಬಟ್ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರಿಗೆ ಕೆಲವೊಂದು ಜನ ಗೊತ್ತಿರಂಗಿಲ್ಲ ಏನಂತ. ಬಟ್ ಆ ಸ್ಟೇಟ್ಮೆಂಟ್ಸು ಅದೊಂದು ಬೌಂಡ್ರಿ. ನೀವು ಒಂದು ಸ್ಟೇಟ್ಮೆಂಟ್ ನೀವು ಕನ್ಕ್ಲೂಡ್ ಮಾಡಿದರೆ ಅದು ದ್ಯಾಟ್ ಡಿಫೈನ್ಸ್ ಅ ಬೌಂಡ್ರಿ. ಅದರಲ್ಲಿ ಪಾಸಿಬಿಲಿಟಿ ಇರಂಗಿಲ್ಲ. ಹಾರ್ಡ್ ವರ್ಕ್ ಬೇಕಂತಂದರೆ ನಮ್ಗೊಂದ್ಸತಿ ಬೇಕೇ ಬೇಕು, ಆ ಥರ ಮೈಂಡ್ ವರ್ಕ್ ಆಗುತ್ತೆ. ನೀವು ಹೇಳಿದ ಹಾರ್ಡ್ ವರ್ಕ್ ಬೇಕು, ಇನ್ನೂ ಬೇರೆದು ಕಂಪೆನ್ಸೇಟ್ ಮಾಡ್ಬೋದು. ಅದು ಒಂದು ಸ್ಟೇಟ್ಮೆಂಟ್ ಕೇಳಿತ್ತಂದರೆ ನಿಮ್ಗನ್ಸುತ್ತೆ, ನಿಮ್ಮ ಮೈಂಡ್ಗೆ ಅನಿಸುತ್ತೆ ಬೇರೆ ಪಾಸಿಬಿಲಿಟೀಸ್ ಇರ್ಬೋದು. ಬಟ್ ಒಂದ್ಸಲ ನೀವು ಹೇಳಿದರೆ ಇಷ್ಟು ಅವರ್ ಮಾಡಬೇಕು, ಇದು ಬೇಕು ಅದು ಬೇಕು ಅಂತಂದರೆ ನಿಮ್ಮ ಮೈಂಡ್ ಯೋಚನೆ ಮಾಡುತ್ತೆ ನಂಗೆ ಇದು ಬೇಕು ಅದು ಬೇಕು ಅಂತ. ಸೊ ಸಿಮಿಲರ್ಲಿ ನಾವು ಎಷ್ಟೋ ಜನ ಮನೆ ಬಿಟ್ಟು ಬಂದಿದ್ದಾರೆ. ಯಾಕೆ? ಬಿಕಾಸ್ ಎಲ್ಲ ಕಂಟೆಂಟ್ ಅವ್ರು ಕನ್ಸ್ಯೂಮ್ ಮಾಡೋದೇನು ಮನೆಯಲ್ಲೇ ಆಗಲ್ಲ, ಹೊರಗಡೆ ಆಗುತ್ತೆ. ಎಲ್ಲೋ ಸ್ವಲ್ಪ 20%, 80%, 20% ಅಲ್ಲಿ ಹೇಳಿರ್ತಾರೆ ಮನೆಯಿಂದ ಆಗುತ್ತೆ, ಕೆಲವೊಂದು ಜನ ಮಾಡ್ತಾರೆ. ಸೊ ಮನೆಯಿಂದನೂ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್
ಜಾಸ್ತಿ ಕಂಟೆಂಟ್ ಇರೋದರಿಂದ ಇವರು ಈ ಮನೆಯಿಂದ ಬರ್ತಾರೆ. ಬಟ್ ಅವರು ನಾನು ಇಲ್ಲೇ ಮಾಡಬೇಕು, ಹೊರಗಡೆ ಬರಬಾರ್ದು, ಮನೆಯಲ್ಲೇ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ನಾನು ಹೆಂಗ್ ಬಿಹೇವ್ ಆಗುತ್ತೆ, ಕಂಟೆಂಟ್ ಯಾವ ತರ ವರ್ಕ್ ಆಗುತ್ತೆ ನಾನು ಹೇಳ್ತಾ ಇದ್ದೇನೆ. ಬಟ್ ಅದರಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಕೇಳಲ್ಲ, ಓಕೆ ಮನೆಯಲ್ಲಿ ಏನ್ ಪ್ರಾಬ್ಲಮ್ ಇದೆ, ಏನ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ, ಇಲ್ಲಿ ಏನ್ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನಾವು ಯೋಚನೆ ಮಾಡಲ್ಲ. ಎಲ್ಲ ಇದರಲ್ಲಿ ಏನಾದರೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅದ್ರಿಗೆ ಹೆಂಗೆ ಕಂಪನ್ಸೇಟ್ ಮಾಡಬೇಕು, ಯಾವ ಥರ ಎಫೆಕ್ಟ್ ಆಗುತ್ತೆ, ಎಲ್ಲರಿಗೂ ಏನಾದರೂ ಒಂದು ಪ್ರಾಬ್ಲಮ್, ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸೊ ನಾವು ಯಾವ ಥರ ಓವರ್ಕಮ್ ಮಾಡಬೇಕು, ನಾನು ಏನು ಅಪ್ಲೈ ಮಾಡಿದರೆ ಹೆಂಗೆ ಎಫೆಕ್ಟ್ ಆಗುತ್ತೆ, ನಾನು ಯಾವ ಥರ ಕಡಿಮೆ ಟೈಮ್ ಇತ್ತಾ, ಯಾವ ಥರ ನಾನು ಪ್ರೊಡಕ್ಟಿವ್ ಆಗಿರಬೇಕು, ಯಾವ ಥರ ಎವ್ರಿ ಸೆಕೆಂಡ್ ಯೂಸ್ ಮಾಡಬೇಕಂತ ನಾವು ಯೋಚನೆ ಮಾಡಿರಂಗಿಲ್ಲ. ನಾವು ಪ್ರೊಡಕ್ಟಿವ್ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಂದ್ರೆ ನಾವು ಯಾವಾಗಲೂ ಪ್ರೊಡಕ್ಟಿವ್ ಇರಂಗೇನೂ ಇಲ್ಲ. ನಾವು ಪ್ರೊಡಕ್ಟಿವ್ ಪ್ರತಿ ಸೆಕೆಂಡ್ ಯೂಸ್ ಮಾಡಂಗೇನೂ ಇಲ್ಲ. ಯಾಕಂತಂದ್ರೆ ನಾವು ಯೋಚನೆನೇ ಮಾಡಿಲ್ಲ. ನಾವು ನೋಡಿದಲ್ಲ, ಥಾಟ್ಸ್ ಲೀಡ್ಸ್ ಟು ಬಿಹೇವಿಯರ್. ನಾವು ಡಿಫಿಕಲ್ಟ್ ಅಂದ್ರೆ ಯಾವ ಡೈರೆಕ್ಷನ್ ಹೋಗ್ತೇವೆ, ಪಾಸಿಟಿವ್ ಅಂತಂದ್ರೆ ಯಾವ ಡೈರೆಕ್ಷನ್ ಹೋಗ್ತೇವಂತ ಅಲ್ಲ. ಸೊ ನಿಮ್ಗೆ ಯೋಚನೆ ಮಾಡಿಲ್ಲ ಅಂತಂದ್ರೆ ಯಾಕಾಗಲ್ಲ ಅಂತ ನಾನು ಒಂದು ಎಕ್ಸಾಂಪಲ್ ತಗೊಂಡು ನಾನು ನಿಮ್ಗೆ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ನೀವು ಯೋಚನೆ ಮಾಡಿದ್ರ, ನಾನು ಇವತ್ತು 100 ಪೇಜ್ ಓದ್ತೇನೆ ಅಂತಂದ್ರೆ 24 ತಾಸಿದೆ ಅಂತಂದ್ರೆ 10 ತಾಸಲ್ಲಿ 100 ಪೇಜ್ ಓದ್ತೀನಿ. ಪ್ರತಿ ಅವರಲ್ಲಿ 1 ಅವರ್ ಓದ್ತೀನಿ ಅಂತ 10 ಪೇಜಸ್ ಆ ಥರ ಓದ್ತೀನಿ ಅಂತ ತಿಳ್ಕೊಳ್ಳಿ. ಇನ್ನೊಂದು ಟಾರ್ಗೆಟ್ ಇದೆ, 10 ಪೇಜಸ್ ಓದ್ತೀನಿ. ಸೊ 1 ಅವರಲ್ಲಿ 1 ಅವರ್ಸಲ್ಲಿ ಓದ್ತೆ. ಸೊ ಈಗ 1 ಅವರಲ್ಲಿ ನೀವು 2 ಪೇಜಸ್ ಕಂಪ್ಲೀಟ್ ಮಾಡಿದರೆ ನಿಮ್ಮ ಟೈಮ್ ನೀವು ಮಧ್ಯದಲ್ಲಿ ಏನಾದರೂ ಮಾಡ್ಬೋದು, ಆರಾಮಾಗಿ ತಗೋತೀರ. ಬಟ್ ಇಲ್ಲಿ 100 ಪೇಜಸ್ ಟಾರ್ಗೆಟ್ ಇತ್ತಂದ್ರೆ ನೀವು 10 ಪೇಜಸ್ ಟಾರ್ಗೆಟ್ ಇದ್ದರೆ ಅಟ್ಲೀಸ್ಟ್ 6-8 ನೀವು ಮಾಡ್ತಿರಲ್ಲ. ಸೊ ಯಾವಾಗ ಈ ಡೈರೆಕ್ಷನ್ ಅಲ್ಲಿ ಟಾರ್ಗೆಟ್ ಇರುತ್ತೆ ಇಷ್ಟ ಆಗುತ್ತೆ. ಈ ಟಾರ್ಗೆಟ್ ಇಟ್ಕೊಂಡು ಲೈಕ್ ಇಷ್ಟು ಪೇಜಸ್ ಕವರ್ ಮಾಡೋದು ಅಚೀವ್ ಆಗಂಗೇನೂ ಇಲ್ಲ. ಬಿಕಾಸ್ ಈ ತರ ನೀವು ಯೋಚನೆನೇ ಮಾಡಿರಲ್ಲ ಅಲ್ಲ. ಸೊ ಯಾವಾಗ ನೀವು ಯೋಚನೆ ಮಾಡಿರಂಗಿಲ್ಲ ಅದು ವರ್ಕ್ಔಟ್ ಆಗಂಗಿಲ್ಲ. ಯೋಚನೆ ಯಾಕೆ ಮಾಡಿರಂಗಿಲ್ಲ ಅಂತಂದ್ರೆ ಏನು ಕಂಟೆಂಟ್ ಇಲ್ಲ. ಯೋಚನೆ ಮಾಡಿರಂಗಿಲ್ಲ ಯಾಕಂತಂದ್ರೆ ನೀವು ಈ ಲಿಮಿಟೇಷನ್ ಒಳಗಡೆನೆ ಇದೆ ರೀ. ಜನ ಎಲ್ಲರೂ ಏನ್ ಹೇಳ್ತಾರೆ, ಹೈ ಲೆವೆಲ್ ಹೇಳ್ತಾರೆ. ನಾವು ಏನೇನೋ ಅಜ್ಯೂಮ್ ಮಾಡ್ತೀವಿ, ಹೈ ಲೆವೆಲ್ ಹೇಳ್ತಾರೆ. ಡೆಪ್ತ್ ಆಗಿ ಏನು ವರ್ಕ್ ಆಗುತ್ತೆ, ಮೋಟಿವೇಶನ್ ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು, ಕರೆಕ್ಟಾ ವರ್ಕ್ ಆಗುತ್ತಾ ಇಲ್ಲ, ಎಲ್ಲೇ ಹಾರ್ಡ್ ವರ್ಕಿಂಗ್ ಎಷ್ಟು ಬೇಕು, ರಿವಿಷನ್ಸ್ ಯಾವಾಗ ಮಾಡಬೇಕು, ರಿಸೋರ್ಸಸ್ ಅಲ್ಲಿ ನಾವು ಒಂದು ರಿಸೋರ್ಸಸ್, ಒಂದು ರಿವಿಷನ್, ಒಂದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ತೀವಿ. ಬಟ್ ನಾವು 2 ರಿವಿಷನ್ ಮಾಡಬೇಕು, 3 ಸಲ NCERT ಓದಬೇಕು, 10 ಸಲ ಮೇನ್ಸ್ ಲೈಕ್ ಸ್ಟ್ಯಾಂಡರ್ಡ್ ರಿಸೋರ್ಸ್ ಓದ್ಬೇಕಂತಂದ್ರೆ ಈ ಒಂದು ರಿಸೋರ್ಸ್ಗೆ ಒಂದು ರೀಡಿಂಗ್ಗೆ ಎಷ್ಟು ಟೈಮ್ ತಗೋಬೇಕು, ಆರ್ ಒಂದು ಡೆಫಿನೇಷನ್ ಏನು, ನಾನು ಓದಿದ್ದೇನೆ ಅಂತ ಡೆಫಿನೇಷನ್ ಏನು ಯಾರಾದರೂ ಹೇಳಿದ್ರ? ನಾನು ಇಷ್ಟೆಲ್ಲ ರಿವಿಷನ್ ಮಾಡ್ಬೇಕಂತ ನಾನು ಫಾಸ್ಟ್ ಆಗಿ ಓದ್ಬೋದು. ಹಂಗೆ ಓದ್ತಾರಲ್ಲ ಜನ, ಫಾಸ್ಟ್ ಆಗಿ ಓದ್ತಾರೆ. ಬಟ್ ಡೆಫಿನೇಷನ್ ಏನು, ನಾನು ಓದಿದ್ದೇನಂತ ಅದು ಕ್ರೈಟೇರಿಯಾ ಮ್ಯಾಚ್, ಅದು ಮಿಸ್ ಮಾಡ್ಕೊಂಡು ಆ ಬೇಸಿಕೇ ಮಿಸ್ ಆಯಿತು. ಮುಂದೆ ಎಷ್ಟು 100 ರಿವಿಷನ್ ಮಾಡಿದ್ರೂ ದೇರ್ ಇಸ್ ನೋ ಯೂಸ್. ಅಲ್ಲ, ಅದು ಯಾರು ಹೇಳ್ತಾರೆ? ಸೊ ನಾನು ಹೇಳಲ್ಲ ಅಂತಲ್ಲ. ಸೊ ಅದು ಹೇಳಿಲ್ಲ ಅಂತಂದ್ರೆ ನಿಮಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ಲ. ಸೊ ಅದಕ್ಕೆ ನೀವು ಈ ಲಿಮಿಟೇಷನ್, ಈ ಕಂಟೆಂಟ್ ಒಳಗಡೆ ಇರ್ತೀರ. ಸೊ ಅದಕ್ಕೆ ಇದರಿಂದ ಬೇರೆ ರೂಟ್ ಇದೆಯಾ, ಇದವ್ರು ಯಾಕೆ ಹೇಳಿದ್ದಾರೆ, ಇನ್ನೂ ಏನು ಆಪ್ಷನ್ಸ್ ಇರ್ಬೋದು ಅಂತ ನೀವು ಕ್ವೆಶ್ಚನ್ ಮಾಡಬೇಕು. ಎಲ್ಲ ವಿಡಿಯೋಸು ಇವ್ಯಾಲ್ಯೂಯೇಟ್ ಮಾಡಬೇಕು. ಈಗ ಇನ್ ಕೇಸ್ ನೋಡಿದರೆ ಒಂದು ಸ್ಟೋರಿ, ಅದು ಅಂತಲ್ಲ, ಸ್ಟಡಿ ಅಂತಲ್ಲ, ಯಾವುದೋ ಸ್ಟೋರಿ ನೋಡಿದರೆ ಆ ಸ್ಟೋರಿಯಲ್ಲಿ ಅವ್ರು ಯಾಕೆ ಹೇಳಿದ್ದಾರೆ, ಏನಾಯಿತು, ಏನು ಸಿನಾರಿಯೋಸು, ಎಷ್ಟು ಡೆಪ್ತ್ ಹೋಗ್ತೀರಾ ಅಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. ಡೆಪ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಡೆಪ್ತ್ ನಿಮ್ಗೆಲ್ಲ ಆನ್ಸರ್ ಸಿಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಡೆಪ್ತ್ ಹೋಗಿಲ್ಲ, ಎಲ್ಲಾರ್ದು ನೋಡಿ ಸರ್ಫೇಸ್ ಲೆವೆಲ್ ನೀವು ಮಾಡಿತ್ತಂದ್ರೆ ದೇರ್ ಇಸ್ ನೋ ಯೂಸ್. ಇದು ನೋಡಿದಾರಲ್ಲ ಕಂಟೆಂಟ್ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ. ಸೊ ಇವತ್ತಿಗೆ ಈ ಕಂಟೆಂಟ್ ಇಷ್ಟು ಸಾಕು ಈ ವಿಡಿಯೋದಲ್ಲಿ. ಮುಂದೆ ನೋಡೋಣ. ಥ್ಯಾಂಕ್ ಯು.